ಸಾಮಾನ್ಯವಾಗಿ ಕೀಮೋಥೆರಪಿ ಚಿಕಿತ್ಸೆ ಮುಗಿದ ನಂತರ 2ರಿಂದ 3 ತಿಂಗಳಲ್ಲಿ ಅದು ನಿಮಗೆ ಕೂದಲು ವಾಪಸ್ ಬರೋದಕ್ಕೆ ಶುರುವಾಗುತ್ತೆ. ನೀವು ಯಾವ ರೀತಿಯಾದ ಆಹಾರವನ್ನ ಸೇವನೆ ಮಾಡ್ತೀರಾ ಅಂದ್ರೆ ಸಮತೋಲಿತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಹ, ನೀವು ಹೆಚ್ಚಾಗಿ ಒಳ್ಳೆಯ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಹ ನಿಮ್ಮ ಕೂದಲು ಚೆನ್ನಾಗಿ ವಾಪಸ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಗಟ್ಟಿಯಾಗಿ ಅಥವಾ ತುಂಬಾ ಟೈಟ್ ಆಗಿ ಜುಟ್ಟು ಹಾಕೊಳ್ಳುವಂಥದ್ದು, ತುಂಬಾ ಟೈಟ್ ಆಗಿ ಜಡೆ ಹೆಣ್ಕೊಳ್ಳುವಂಥದ್ದು ಬೇಡ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೀಮೋಥೆರಪಿಯಿಂದ ಆಗುವಂತಹ ಕೂದಲು ಉದುರುವಿಕೆ ಏನಿದೆ ಅದನ್ನ ತಡೆಯೋದಕ್ಕೆ ಏನಾದ್ರೂ ಮಾರ್ಗಗಳಿದೆಯಾ, ಮತ್ತೆ ಕೀಮೋಥೆರಪಿ ನಡೆಯುವಂತಹ ಸಂದರ್ಭದಲ್ಲಿ ಕೂದಲನ್ನ ಹೇಗೆ ಪೋಷಣೆ ಮಾಡಬೇಕು, ಹಾಗೇನೆ ಕೀಮೋಥೆರಪಿ ನಂತರ ಕೂದಲು ವಾಪಸ್ ಬೇಗ ಬರೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಕೀಮೋಥೆರಪಿಯಿಂದ ಆಗುವಂತಹ ಕೂದಲು ಉದುರುವಿಕೆಯನ್ನ ತಡೆಯೋದಕ್ಕೆ ನಿಜವಾಗ್ಲೂ ಏನಾದ್ರೂ ಒಂದು ಮಾರ್ಗ ಇದೆಯಾ? ಒಂದು ಕಹಿ ಸತ್ಯ ಅಂತಂದ್ರೆ 100%ದಷ್ಟು ಯಾರೂನು ಹೇಳೋದಕ್ಕೆ ಆಗೋದಿಲ್ಲ ಇಂತಹ ಒಂದು ಚಿಕಿತ್ಸೆ ಅಥವಾ ಪರಿಹಾರ ಮಾರ್ಗ ಉಪಯೋಗಿಸಿದ್ರೆ ಕೀಮೋಥೆರಪಿಯಿಂದ ಆಗುವಂತಹ ಕೂದಲು ಉದುರುವಿಕೆಯನ್ನ ಸಂಪೂರ್ಣವಾಗಿ ತಪ್ಪಿಸಬಹುದು ಅಂತ. ಆದರೆ ಕೂಲಿಂಗ್ ಕ್ಯಾಪ್ಸ್ ಅಂತ ಹೇಳಿ ಸಿಗತ್ತೆ. ಅಂದ್ರೆ ಇದು ನಿಮ್ಮ ನೆತ್ತಿಗೆ ಹಾಕುವಂತಹ ಒಂದು ಕ್ಯಾಪ್ಗಳು. ಈ ಕ್ಯಾಪ್ಗಳಲ್ಲಿ ಏನಾಗುತ್ತೆ, ಅದರೊಳಗೆ ಒಂದು ಕೋಲ್ಡ್ ಜೆಲ್ ಇರಬಹುದು ಅಥವಾ ಯಂತ್ರದಿಂದ ಅದನ್ನ ತಣ್ಣಗೆ ಮಾಡಿ ಅದನ್ನ ಹಾಕ್ತಾರೆ. ಅಂದ್ರೆ ತಣ್ಣಗಿರುವಂತಹ ಒಂದು ಶೀತಲ ಕ್ಯಾಪ್ಗಳೇನಿರುತ್ತೆ, ಇದನ್ನ ನಿಮ್ಮ ನೆತ್ತಿಗೆ ಹಾಕೋದ್ರಿಂದ ಅಲ್ಲಿ ಬ್ಲಡ್ ಸಪ್ಲೈ ಅಥವಾ ರಕ್ತ ಪರಿಚಲನೆ ಏನಿರುತ್ತೆ, ರಕ್ತನಾಳಗಳು ಅದು ಕುಂಚಿತವಾಗುತ್ತೆ, ಅಂದ್ರೆ ಕನ್ಸ್ಟ್ರಿಕ್ಟ್ ಆಗುತ್ತೆ. ಆ ರಕ್ತನಾಳಗಳು ಆ ರೀತಿಯ ಚಿಕ್ಕದಾಗೋದ್ರಿಂದ ಅಲ್ಲಿ ರಕ್ತ ಪರಿಚಲನೆ ಕಡಿಮೆ ಆಗೋದ್ರಿಂದ ನಿಮ್ಮ ಕೀಮೋಥೆರಪಿ ಆ ಒಂದು ಕೂದಲುಗಳ ಬೇರುಗಳೇನಿರುತ್ತೆ ಅದಕ್ಕೆ ತಲುಪುವ ಸಾಧ್ಯತೆ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಕೂದಲು ಉದುರೋದು ಕಡಿಮೆ ಆಗಬಹುದು ಅಂತ ಹೇಳಿ ಇದೆ. ಕೆಲವು ಅಧ್ಯಯನಗಳ ಪ್ರಕಾರ ಟ್ಯಾಕ್ಸೇನ್ ಬೇಸ್ಡ್ ಕೀಮೋಥೆರಪಿ ಅಂದ್ರೆ ಪ್ಯಾಕ್ಲಿಟ್ಯಾಕ್ಸೆಲ್ ಅಥವಾ ಡೋಸಿಟ್ಯಾಕ್ಸೆಲ್ ಇಂಜೆಕ್ಷನ್ಗಳನ್ನ ಪಡೆಯುವಂತಹ ಕೀಮೋಥೆರಪಿ ರೋಗಿಗಳಲ್ಲಿ 50% 70% ಪ್ರಮಾಣದಲ್ಲಿ ಈ ಒಂದು ಕೂದಲು ಉದುರುವಿಕೆ ಕಡಿಮೆ ಆಗಬಹುದು ಅಂತ ಹೇಳಿ ಸಾಬೀತಾಗಿದೆ. ಆದ್ರೆ ಇದು ಎಲ್ಲರಿಗೂ ಆಗುವಂಥದ್ದಲ್ಲ. ಅಂದ್ರೆ ಈಗ ಆಂಥ್ರಾಸೈಕ್ಲಿನ್ ಅನ್ನುವಂತಹ ಇಂಜೆಕ್ಷನ್ ಪಡೆಯುವವರಲ್ಲಿ ಇದರ ಪರಿಣಾಮ ಅಷ್ಟಾಗಿ ಇರೋದಿಲ್ಲ. ಮತ್ತೆ ನಿಯಮಿತ ಸಂಖ್ಯೆಯಲ್ಲಿ ಮಾತ್ರ ಈ ಕೀಮೋಥೆರಪಿಯನ್ನ ಪಡೆಯುವಂಥವರಲ್ಲಿ ಇದು ಉಪಯೋಗಕ್ಕೆ ಬರಬಹುದು. ನೀವು ಯಾವಾಗ್ಲೂ ಜಾಸ್ತಿ ಜೀವಿತಾವಧಿಯಲ್ಲಿ ನೀವು ಯಾವಾಗ್ಲೂ ಕೀಮೋಥೆರಪಿ ತಗೋಬೇಕಾದ್ರೆ ಅಷ್ಟಾಗಿ ಉಪಯೋಗಕ್ಕೆ ಬರದೇ ಇರಬಹುದು. ಹಾಗೇನೆ ಇದು 100% ಎಫೆಕ್ಟಿವ್ ಅಥವಾ 100ಕ್ಕೆ 100ರಷ್ಟು ಇದು ಸತ್ಯ ಅಂತ ಹೇಳಿ ಸಹ ನಂಬೋದಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಪರಿಹಾರ ಆಗಿರುತ್ತೆ. ಕೀಮೋಥೆರಪಿಯ ಈ ಕೂಲಿಂಗ್ ಕ್ಯಾಪ್ಸ್ ಏನಿದೆ, ಈ ಕೂಲಿಂಗ್ ಕ್ಯಾಪ್ಸ್ ಉಪಯೋಗಿಸೋದ್ರಿಂದ ಕೆಲವು ತೊಂದರೆಗಳು ಸಹ ಆಗಬಹುದು. ಏನಂದ್ರೆ ನಿಮ್ಮ ನೆತ್ತಿಯಲ್ಲಿ ತುರಿಕೆ ಆಗುವಂಥದ್ದು, ನೋವು ಕಾಣಿಸ್ಕೊಳ್ಳುವಂಥದ್ದು, ಚುಚ್ಚಿದ ಹಾಗೆ ಆಗುವಂಥದ್ದು, ಮತ್ತೆ ಕೆಲವು ಸಲ ಅದು ತಲೆನೋವು ಬರ್ಸುವಂಥದ್ದು ಸಹ ಆಗುತ್ತೆ, ವಾಂತಿ ಬಂದಾಗೆ ಆಗುವಂಥದ್ದು ಸಹ ಆಗಬಹುದು. ಮತ್ತೆ ಈ ಒಂದು ಪರಿಹಾರ ಮಾರ್ಗ ಏನಿದೆ ಇದು ಕೇವಲ ಒಂದು 2 ಸೆಕೆಂಡ್ 3 ಸೆಕೆಂಡ್ ಆಗುವಂಥದ್ದಲ್ಲ. ಇದನ್ನ ಒಂದು 2ರಿಂದ 3 ಗಂಟೆಗಳ ಕಾಲ ಪ್ರತಿ ಸೈಕಲ್ಗೂ ಮಾಡುವಂಥದ್ದಾಗಿರುತ್ತೆ. ಇದು ಒಂದು ಸಲಕ್ಕೇನೆ ನಿಮ್ಗೆ 5ರಿಂದ 15 ಸಾವಿರದವರೆಗೂ ನಿಮ್ಗೆ ಅದು ದುಬಾರಿ ಆಗಬಹುದಾಗಿರುತ್ತೆ. ಆದ್ರಿಂದ ನೀವು ಕೂಲಿಂಗ್ ಕ್ಯಾಪ್ಗಳ ಬಗ್ಗೆ ನಿಮಗೆ ಸೂಕ್ತವಾಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ನೋಡ್ತಿರುವಂತಹ ಯಾರು ಕ್ಯಾನ್ಸರ್ ಚಿಕಿತ್ಸಕರು ಇರ್ತಾರೆ ಅವ್ರ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಬೇಕಾಗಿರುತ್ತೆ. ಇನ್ನು ಕೀಮೋಥೆರಪಿ ಪಡೆಯುವಂಥ ಸಂದರ್ಭದಲ್ಲಿ ಕೂದಲನ್ನ ಹೇಗೆ ಪೋಷಣೆ ಮಾಡಬೇಕು? ನಿಮಗೆ ಸಾಧ್ಯ ಆದ್ರೆ ಮುಡಿ ಕೊಡುವ ಅಭ್ಯಾಸ ಇದ್ರೆ ನೀವು ಪೂರ್ತಿ ಕೂದಲನ್ನ ಶೇವ್ ಮಾಡಿಸ್ಬಹುದು. ಅಂದ್ರೆ ಅದನ್ನ ದೇವರಿಗೆ ಮುಡಿ ಕೊಡುವಂಥದ್ದಾಗ್ಲಿ ಬೋಡ ಮಾಡಿಸ್ಕೊಳ್ಳುವಂಥದ್ದಾಗ್ಲಿ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನೀವು ಅದನ್ನ ಒಂದು ಶಾರ್ಟ್ ಹೇರ್ ಸ್ಟೈಲ್ ಅಥವಾ ಅಂದ್ರೆ ಚಿಕ್ಕದಾಗಿ ಕತ್ತರಿಸ್ಕೊಳ್ಳೋದು ಸಹ ಉತ್ತಮ ಅನ್ಸುತ್ತೆ. ಯಾಕೆ ಅಂದ್ರೆ ಇದರಿಂದ ಏನಾಗುತ್ತೆ, ಕೀಮೋಥೆರಪಿ ನಡೆಯುವಂತ ಸಂದರ್ಭದಲ್ಲಿ ಕುಪ್ಪೆಗಳಾಗಿ ಕೆಲವು ಸಲ ಕೂದಲು ಉದುರೋದನ್ನ ನೋಡಿ ಅದರಿಂದ ಮನಸ್ಸಿಗೆ ಒಂದು ಬೇಜಾರಾಗುವಂಥದ್ದನ್ನ ತಪ್ಪಿಸಬಹುದಾಗಿರುತ್ತೆ. ಇನ್ನು ನೀವು ತಲೆ ಸ್ನಾನ ಮಾಡೋದನ್ನ ವಾರಕ್ಕೆ ಒಂದು 2ರಿಂದ 3 ಸಲಕ್ಕೆ ತಲೆ ಸ್ನಾನ ಮಾಡಿದ್ರೆ ಸಾಕಾಗತ್ತೆ. ತಲೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಸಾಧ್ಯ ಆದ್ರೂ ಸಹ ನೀವು ತಲೆ ಸ್ನಾನವನ್ನ ಮಾಡಬಹುದಾಗಿರುತ್ತೆ. ತುಂಬಾ ಬಿಸಿ ನೀರು ಉಪಯೋಗಿಸೋದು ಬೇಡ, ಯಾಕಂದ್ರೆ ಇದರಿಂದ ಕೂದಲಿಗೆ ಹಾನಿಯಾಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಕೂದಲು ತುಂಬಾ ಡೆಲಿಕೇಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಮೃದು ಆಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ ನಿಮ್ಮ ಕೀಮೋಥೆರಪಿ ಚಿಕಿತ್ಸೆ ನಡೆಯುವಂತಹ ಸಂದರ್ಭದಲ್ಲಿ. ಆದ್ರಿಂದ ಒಂದು ಒಳ್ಳೆಯ ಒಂದು ಸೂಕ್ಷ್ಮವಾದ ಒಂದು ಶಾಂಪೂವನ್ನ ಉಪಯೋಗಿಸೋದು ಸಹ ಉತ್ತಮ ಅನ್ಸ್ಕೊಳ್ಳುತ್ತೆ. ಎಂತಹ ಶಾಂಪೂವನ್ನ ನೀವು ಉಪಯೋಗಿಸ್ಬೇಕು ಅಂತಂದ್ರೆ ಬೇಬಿ ಶಾಂಪೂಗಳನ್ನ ಉಪಯೋಗಿಸ್ಬೋದು.
ಯಾವ ಶಾಂಪೂನಲ್ಲಿ ಸಲ್ಫೇಟ್ ಇರೋದಿಲ್ಲ, ಯಾವ ಶಾಂಪೂನಲ್ಲಿ ಪ್ಯಾರಾಬೆನ್ ಇರೋದಿಲ್ಲ ಅಂಥ ಒಂದು ಶಾಂಪೂವನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವ ಶಾಂಪೂಗಳು ನಿಮ್ಮ ನೆತ್ತಿಯ ಒಂದು pH ಏನಿರುತ್ತೆ ಅದನ್ನ 4.5ರಿಂದ 5.5ರಲ್ಲಿ ಮೇಂಟೈನ್ ಮಾಡುತ್ತೆ, ಅಂತಹ ಶಾಂಪೂಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ತಲೆಗೆ ಸ್ನಾನ ಮಾಡಿದ ನಂತರ ಕೂದಲು ಒಣಗಿಸ್ಕೊಳ್ಳೋದಕ್ಕೆ ನೀವು ಹೇರ್ ಡ್ರೈಯರ್ ಅನ್ನ ಉಪಯೋಗಿಸೋ ಹಾಗಿಲ್ಲ. ಅದನ್ನ ಕೇವಲ ಒಂದು ಕಾಟನ್ ಟವೆಲ್ ಅಥವಾ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಅಂತ ಹೇಳ್ತೀವಿ, ಅಂತಹ ಒಂದು ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುವಂತ ಒಂದು ಬಟ್ಟೆಯಿಂದ ಒತ್ತಿ ನೀರನ್ನ ತೆಗೆದು ಒಣಗಿಸ್ಕೋಬೇಕಾಗತ್ತೆ. ಜಾಸ್ತಿ ಉಜ್ಜೋ ಹಾಗಿಲ್ಲ, ಜಾಸ್ತಿ ಕೀಳೋ ಹಾಗೆ ಇಲ್ಲ. ತಲೆ ಬಾಚ್ಕೊಳ್ಳೋದಕ್ಕೆ ದೊಡ್ಡ ಹಲ್ಲಿನ ಬಾಚಣಿಗೆಯನ್ನ ಉಪಯೋಗಿಸಬೇಕಾಗತ್ತೆ. ಹಾಗೇನೆ ಸಾಫ್ಟ್ ಬ್ರಿಸಲ್ಸ್ ಅಥವಾ ಮೆತ್ತಗಿರುವಂತಹ ಸೂಕ್ಷ್ಮವಾಗಿ ಜಾಸ್ತಿ ಎಳೆಯದೇ ಇರುವಂತಹ ಒಂದು ಬಾಚಣಿಗೆಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಅಥವಾ ತುಂಬಾ ಟೈಟ್ ಆಗಿ ಜುಟ್ಟು ಹಾಕೊಳ್ಳುವಂಥದ್ದು, ತುಂಬಾ ಟೈಟ್ ಆಗಿ ಜಡೆ ಹೆಣ್ಕೊಳ್ಳುವಂಥದ್ದು ಬೇಡ. ಹಾಗೇನೆ ಯಾವ ಕ್ಲಿಪ್ಗಳಾಗ್ಲಿ ರಬ್ಬರ್ ಬ್ಯಾಂಡ್ಗಳಾಗ್ಲಿ ಯಾವುದರಿಂದ ನಿಮ್ಮ ಕೂದಲು ಎಳೆದಂಗೆ ಆಗತ್ತೆ ಅಂತಹ ಒಂದು ಯಾವುದೇ ಒಂದು ಟೈಟ್ ಆಗಿರುವಂತಹ ವಸ್ತುಗಳನ್ನ ಉಪಯೋಗಿಸಬೇಡಿ. ಕೀಮೋಥೆರಪಿ ನಡೆಯುವಂಥ ಸಂದರ್ಭದಲ್ಲಿ ಎಣ್ಣೆ ಹಚ್ಕೋಬಹುದಾ ಅಂತ ಹೇಳಿ ಸಹ ತುಂಬಾ ಜನ ಕೇಳ್ತಾರೆ. ಎಣ್ಣೆ ಹಚ್ಕೋಬಹುದು, ಆದ್ರೆ ಆದಷ್ಟು ಶುದ್ಧ ಎಣ್ಣೆಗಳನ್ನ ಉಪಯೋಗಿಸ್ಬೇಕು. ಕೊಬ್ಬರಿ ಎಣ್ಣೆ ಇರಬಹುದು, ಬಾದಾಮಿ ಎಣ್ಣೆ ಇರಬಹುದು, ಆಲಿವ್ ಎಣ್ಣೆ ಇರಬಹುದು, ಯಾವುದೇ ಆಗ್ಲಿ ಯಾವ ಎಣ್ಣೆಯನ್ನ ಉಪಯೋಗಿಸಿದ್ರು ಒಂದೇ ಪ್ರಕಾರದ ಒಂದು ಶುದ್ಧ ಎಣ್ಣೆಯನ್ನ ಉಪಯೋಗಿಸೋದು ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಮಿಶ್ರಿತ ಎಣ್ಣೆಗಳೇನಿರುತ್ತೆ ಅಂದ್ರೆ ಈಗ ಬಹಳ ಒಂದು ಸಾಮಗ್ರಿಗಳನ್ನ ಸೇರಿಸಿರುವಂತಹ ಆಯುರ್ವೇದಿಕ್ ಎಣ್ಣೆಗಳಿರ್ಬೋದು, ಇಂತಹ ಎಣ್ಣೆಗಳನ್ನ ಆದಷ್ಟು ಬೇಡ. ಪ್ಯೂರ್ ಎಣ್ಣೆಗಳೇನಿರುತ್ತೆ, ಶುದ್ಧವಾದ ಎಣ್ಣೆಗಳೇನಿರುತ್ತೆ ಅದನ್ನ ಮಾತ್ರ ಉಪಯೋಗಿಸಿ. ಇದನ್ನ ಮಸಾಜ್ ಸಹ ಮಾಡ್ಕೋಬಹುದು, ಆದ್ರೆ ನಿಮ್ಮ ಬೆರಳಿನ ತುದಿಗಳಿಂದ ಸ್ವಲ್ಪ ಮಟ್ಟದ ಕಾಲಕ್ಕೆ ನೀವು ಮೆತ್ತಗೆ ಮೃದುವಾಗಿ ನೆತ್ತಿಯನ್ನ ಮಸಾಜ್ ಮಾಡ್ಕೋಬಹುದಾಗಿರುತ್ತೆ. ಕೂದಲಿಗೆ ಬಣ್ಣ ಹಚ್ಕೋಬಹುದಾ ಅಂತ ಹೇಳಿ ಸಹ ಕೇಳ್ತಾರೆ. ಕೂದಲಿಗೆ ಬಣ್ಣ ಹಚ್ಕೊಳ್ಳೋದು ಆದಷ್ಟು ಬೇಡ. ಅದರಲ್ಲೂ ಯಾವುದೇ ಒಂದು ಕೆಮಿಕಲ್ ಬಣ್ಣಗಳೇನಿರುತ್ತೆ ಅದು PPD ರಹಿತವಾಗಿರಬಹುದು, ಅಮೋನಿಯಾ ರಹಿತವಾಗಿರಬಹುದು, ಒಳ್ಳೆ ಕಂಪನಿದೇ ಇರಬಹುದು. ಆದಷ್ಟು ಈ ಕೆಮಿಕಲ್ ಬಣ್ಣಗಳೇನಿರುತ್ತೆ ಅದನ್ನ ಅವಾಯ್ಡ್ ಮಾಡೋದೇ ಉತ್ತಮ ಅಂತ ಅನ್ಸ್ಕೊಳ್ಳುತ್ತೆ. ಕೀಮೋಥೆರಪಿ ಮುಗಿದು ಒಂದು 6 ತಿಂಗಳಾಗೋವರೆಗೂ ಈ ಬಣ್ಣ ಹಾಕೊಳ್ಳೋದನ್ನ ತಪ್ಪಿಸಿದ್ರೆ ಅದು ಒಳ್ಳೇದು ಅನ್ಸ್ಕೊಳ್ಳುತ್ತೆ. ಹಚ್ಕೊಳ್ಳೇಬೇಕು ಅನ್ನೋವಂಥವ್ರಿದ್ರೆ ಆದಷ್ಟು ಈ ಮೆಹಂದಿ ಅಥವಾ ಹೆನ್ನ ಅಂತ ಏನ್ ಹೇಳ್ತೀವಿ, ಇಂತಹ ಬಣ್ಣಗಳು ನೈಸರ್ಗಿಕ ಬಣ್ಣಗಳನ್ನ ಉಪಯೋಗಿಸಬಹುದಾಗಿರುತ್ತೆ. ಈ ಬಣ್ಣಗಳನ್ನ ಉಪಯೋಗಿಸುವಾಗ ಸಹ ಬ್ಲ್ಯಾಕ್ ಹೆನ್ನ ಅನ್ನುವಂಥದ್ದನ್ನ ಉಪಯೋಗಿಸಬೇಡಿ. ಈ ಕೂದಲನ್ನ ಆರೈಕೆ ಮಾಡುವಂತಹ ವಿಧಾನಗಳೇನಿದೆ ಇದು ನಿಯಮಿತ ಸಂಖ್ಯೆಯಲ್ಲಿ ಕೀಮೋಥೆರಪಿ ಚಿಕಿತ್ಸೆ ಅಂದ್ರೆ 4ರಿಂದ 8 ಸೈಕಲ್ ಕೀಮೋಥೆರಪಿ ಚಿಕಿತ್ಸೆ ಪಡೆಯುವಂಥವರಲ್ಲಿ ಕೀಮೋಥೆರಪಿ ಸಂದರ್ಭದಲ್ಲಿ ಮತ್ತೆ ಕೀಮೋಥೆರಪಿ ಮುಗಿದ ನಂತರ ಒಂದು 6 ತಿಂಗಳವರೆಗೂ ಇದನ್ನ ಮಾಡ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳಿ ಜೀವನ ಪೂರ್ತಿ ಕೊಡುವಂತಹ ಸಾಧ್ಯತೆ ಇರುತ್ತೆ. ಅಂಥವರಲ್ಲಿ ಸದಾಕಾಲಕ್ಕೂ ಸಹ ಇದನ್ನ ಪಾಲನೆ ಮಾಡ್ಬೇಕಾಗತ್ತೆ. ಇನ್ನು ಕೀಮೋಥೆರಪಿ ಮುಗಿದ ನಂತರ ಕೂದಲು ವಾಪಸ್ ಬರೋದಕ್ಕೆ, ಬೇಗ ಬರೋದಕ್ಕೆ ಅಥವಾ ದಟ್ಟವಾಗಿ ಬರೋದಕ್ಕೆ ಏನಾದ್ರೂ ಮಾರ್ಗಗಳಿದೆಯಾ ಅಂತ ಹೇಳಿ ಸಹ ತುಂಬಾ ಜನ ಕೇಳ್ತಾರೆ. ನೈಸರ್ಗಿಕವಾಗಿ ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ಏನು ಅದು ವಾಪಸ್ ಬರುವಂಥದ್ದಿರುತ್ತೆ ಅದೇ ಒಳ್ಳೆಯ ಒಂದು ಮಾರ್ಗ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಕೀಮೋಥೆರಪಿ ಚಿಕಿತ್ಸೆ ಮುಗಿದ ನಂತರ 2ರಿಂದ 3 ತಿಂಗಳಲ್ಲಿ ಅದು ನಿಮಗೆ ಕೂದಲು ವಾಪಸ್ ಬರೋದಕ್ಕೆ ಶುರುವಾಗತ್ತೆ. ಕೆಲವರಿಗೆ ಅದು ಮುಂಚೆ ಯಾವ ರೀತಿಯಲ್ಲಿತ್ತೋ ಅದೇ ರೀತಿಯಾಗಿ ವಾಪಸ್ ಬರೋದಕ್ಕೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಇನ್ನು ಕೆಲವರಿಗೆ ಅದು ತೆಳ್ಳಗೆ ಬರಬಹುದು, ಬೇರೆಯ ಒಂದು ಬಣ್ಣದಲ್ಲಿ ಅಂದ್ರೆ ಮುಂಚೆ ಕಪ್ಪಗಿದ್ದ ಕೂದಲು ಈಗ ಕಂದು ಬಣ್ಣದಲ್ಲಿ ವಾಪಸ್ ಬರುವಂತದ್ದಾಗಬಹುದು, ಅಥವಾ ಅದು ಗುಂಗುರಾಗಿ ಬರುವಂತದ್ದಾಗಬಹುದು. ಈ ರೀತಿಯಾಗಿ ಬರುವ ಸಾಧ್ಯತೆ ಸಹ ಇರುತ್ತೆ. ಆದ್ರೆ ಸುಮಾರು ಜನರಿಗೆ ಇದು 1 ವರ್ಷದ ವೇಳೆಗೆ ಮುಂಚೆ ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ವಾಪಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೂದಲು ಬೇಗ ವಾಪಸ್ ಬರೋದಕ್ಕೆ ಯಾವುದಾದ್ರೂ ಒಂದು ಔಷಧೀಯ ಮಾರ್ಗಗಳಿದೆಯಾ ಅಂತ ಹೇಳಿದ್ರೆ ಮಿನಾಕ್ಸಿಡಿಲ್ 5% ಅನ್ನುವಂತಹ ಒಂದು ಔಷಧಿ ಲಭ್ಯ ಇರುತ್ತೆ. ಇದು ತಲೆಗೆ ಅಥವಾ ನೆತ್ತಿಗೆ ಹಚ್ಕೊಳ್ಳುವಂತಹ ಒಂದು ಲೋಷನ್ ಆಗಿರುತ್ತೆ. ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನೀವೇ ಹೋಗಿ ಖರೀದಿ ಮಾಡಿ ಅದನ್ನ ಹಚ್ಕೊಳ್ಳೋ ಹಾಗಿಲ್ಲ, ಉಪಯೋಗಿಸೋ ಹಾಗಿಲ್ಲ. ಆದ್ರೆ ಇದರ ಬಗ್ಗೆ ನಿಮಗೆ ಯಾಕೆ ಗೊತ್ತಿರಬೇಕು ಅಂದ್ರೆ ಇದನ್ನ ನೀವು ನಿಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಬಹುದಾಗಿರುತ್ತೆ. ಇದು ನಿಮಗೆ ಸೂಕ್ತನ ಅಲ್ವಾ ಅಂತ ಹೇಳಿ ಅವರು ನಿರ್ಧಾರ ಮಾಡಿ ತಿಳಿಸ್ತಾರೆ. ಇದನ್ನ ನೀವು ದಿನಕ್ಕೆ 2 ಸಲ ಹಚ್ಚೋದ್ರಿಂದ ಕೆಲವು ಸಲ ಬೇಗ ಕೂದಲು ಸುಲಭವಾಗಿ ಬೆಳೆಯುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಪೂರಕಗಳು ಅಂದ್ರೆ ಸಪ್ಲಿಮೆಂಟ್ಸ್ ಏನಿರುತ್ತೆ, ಬಯೋಟಿನ್ ಇರಬಹುದು, ಮಲ್ಟಿವಿಟಮಿನ್ಸ್ ಇರಬಹುದು, ಇದನ್ನ ಬಳಸೋದ್ರಿಂದ ಸಹ ಕೂದಲು ಬೇಗ ಬರಬಹುದು ಅಂತ ಹೇಳಿ ಇದೆ. ಆದ್ರೆ ಇದಕ್ಕೆ ಯಾವುದೇ ಒಂದು ಗಟ್ಟಿಯಾದ ಆಧಾರ ಇಲ್ಲ. ಆದ್ರೆ ಕೆಲವು ಸಲ ಬಯೋಟಿನ್ ಮಾತ್ರೆಗಳನ್ನ 2.5 ಅಥವಾ 5 mg ಬಯೋಟಿನ್ ಟ್ಯಾಬ್ಲೆಟ್ಸ್ ಅನ್ನ
ನಿಮ್ಮ ವೈದ್ಯರು ಬರ್ಕೊಟ್ರೆ ಅದನ್ನ ನೀವು ಸೇವನೆ ಮಾಡಬಹುದಾಗಿರುತ್ತೆ. ನಿಯಮಿತ ಅವಧಿಗೆ ಮಾತ್ರ, ವೈದ್ಯರ ಚೀಟಿ ಇದ್ರೆ ಮಾತ್ರ. ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಕೂದಲು ಬೇಗ ವಾಪಸ್ ಬರುತ್ತಾ? ಆ ರೀತಿಯಾಗಿ ಸಹ ಯಾವುದೇ ಒಂದು ಆಧಾರ ಇಲ್ಲ. ಆದ್ರೆ ಎಣ್ಣೆ ಹಚ್ಚೋದ್ರಿಂದ ಪೋಷಕಾಂಶಗಳು ಚೆನ್ನಾಗಿ ಸಿಕ್ಕೋದ್ರಿಂದ, ಅಥವಾ ಆ ಒಂದು ಟೆಕ್ಸ್ಚರ್ ಅಂತ ಏನ್ ಹೇಳ್ತೀವಿ, ಕೂದಲು ಯಾವ ರೀತಿಯಲ್ಲಿ ಇದೆ ಅದು ಚೆನ್ನಾಗಿ ಆಗುವ ಸಾಧ್ಯತೆ ಇರುತ್ತೆ. ಎಣ್ಣೆಯನ್ನ ನೀವು ಹಚ್ಚಬಹುದಾಗಿರುತ್ತೆ. ಇನ್ನು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಹೇಳಿ ಸಹ ಒಂದಿದೆ. ಅದರಲ್ಲಿ ಏನಾಗುತ್ತೆ, ನಿಮ್ಮ ಪ್ಲೇಟ್ಲೆಟ್ಸ್ ಅನ್ನುವಂಥ ರಕ್ತ ಕಣಗಳೇನಿರುತ್ತೆ ಅದನ್ನ ನಿಮ್ಮ ದೇಹದಿಂದ ತೆಗೆದು ಅದನ್ನ ಕೇಂದ್ರೀಕರಿಸಿ ಅದನ್ನ ನಿಮ್ಮ ನೆತ್ತಿಗೆ ಇಂಜೆಕ್ಷನ್ ಮೂಲಕ ಕೊಡ್ತಾರೆ. ಆದ್ರೆ ಇದು ಕೇವಲ ಇನ್ನ ಪ್ರಾಯೋಗಿಕ ಹಂತಗಳಲ್ಲಿ ಮಾತ್ರ ಇದೆ. ಇದು ಇನ್ನೂ ಸಹ ನಾವು ವೈದ್ಯರು ನಿಮ್ಗೆ ಒಂದು ರೋಗಿಗಳಿಗೆ ಸೂಚಿಸುವಂತಹ ಒಂದು ಹಂತಕ್ಕೆ ತಲುಪಿಲ್ಲ. ಆದ್ರಿಂದ ಇದು ಕೇವಲ ಪ್ರಾಯೋಗಿಕ ಹಂತದಲ್ಲಿರುವಂತಹ ಒಂದು ಚಿಕಿತ್ಸೆ ಪ್ರಕಾರ ಆಗಿರುತ್ತೆ. ಕೀಮೋಥೆರಪಿ ಚಿಕಿತ್ಸೆ ಮುಗಿದು 1 ವರ್ಷ ಆಗಿದ್ರೂ ಸಹ ಇನ್ನೂ ಕೂದಲು ವಾಪಸ್ ಬರ್ತಿಲ್ಲ ಅಂತಂದ್ರೆ ನಿಮ್ಮ ವೈದ್ಯರನ್ನ ಖಂಡಿತ ಸಂಪರ್ಕಿಸಿ. ಯಾಕಂದ್ರೆ ಇದಕ್ಕೆ ಬೇರೆ ಕಾರಣಗಳಿರಬಹುದು. ಅಂದ್ರೆ ಒಂದು ಥೈರಾಯ್ಡ್ ನ ಕೊರತೆ ಇರಬಹುದು, ಅಥವಾ ಥೈರಾಯ್ಡ್ ತೊಂದರೆಗಳಿರಬಹುದು, ಅಥವಾ ಒಂದು ಪೋಷಕಾಂಶಗಳ ಕೊರತೆ ಇರಬಹುದು, ಸ್ಟ್ರೆಸ್ ಇಂದ ಆಗಿರುವಂತದ್ದಿರಬಹುದು. ಇತರ ಯಾವುದೇ ಒಂದು ಕಾರಣಗಳಿರ್ಬೋದು. ಈ ಕಾರಣಗಳನ್ನ ಅವರು ಪರಿಶೀಲನೆ ಮಾಡಿ ನಿಮ್ಗೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನ ಕೊಡ್ತಾರೆ. ಒಟ್ಟಾರೆ ಸಾರಾಂಶವನ್ನಾಗಿ ಹೇಳ್ಬೇಕಂದ್ರೆ, ಕೀಮೋಥೆರಪಿ ಪಡೆಯೋದಕ್ಕೆ ಮುಂಚೆ ಕೂಲಿಂಗ್ ಕ್ಯಾಪ್ಗಳ ಪ್ರಯೋಜನ ನಿಮಗೆ ಇದೆಯಾ, ನಿಮಗೆ ಅದು ಸೂಕ್ತ ಆಗುತ್ತಾ ಅಂತ ಹೇಳಿ ಒಂದ್ಸಲ ನಿಮ್ಮ ವೈದ್ಯರ ಹತ್ರ ಚರ್ಚೆ ಮಾಡಿ. ಕೀಮೋಥೆರಪಿ ಚಿಕಿತ್ಸೆ ಪಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಡೈಗಳಾಗ್ಲಿ, ಸ್ಟ್ರೈಟನಿಂಗ್ ಆಗ್ಲಿ, ಪಾರ್ಲರ್ ಚಿಕಿತ್ಸೆಗಳಾಗ್ಲಿ ಬೇಡ. ಕೀಮೋಥೆರಪಿ ಚಿಕಿತ್ಸೆ ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಕೂದಲನ್ನ ಆದಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಅದಕ್ಕೆ ಉಪಯೋಗಿಸುವಂತ ಶಾಂಪೂವಿನಿಂದ ಹಿಡಿದು ಎಣ್ಣೆಯಿಂದ ಹಿಡಿದು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ಹೇಳಿ ಗಮನ ಇಡಿ. ಯಾವ ರೀತಿಯಾದಂತಹ ಶಾಂಪೂಗಳನ್ನ, ಯಾವ ರೀತಿಯಾದ ಎಣ್ಣೆಯನ್ನ ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ಗಮನ ಕೊಡಿ. ಕೀಮೋಥೆರಪಿ ಮುಗಿದ ನಂತರ ಸಹ ಕನಿಷ್ಠ 6 ತಿಂಗಳವರೆಗೂ ಇದೇ ರೀತಿಯಾಗಿ ಕೂದಲನ್ನ ಪೋಷಣೆ ಮಾಡಿ. ನೀವು ಯಾವ ರೀತಿಯಾದ ಆಹಾರವನ್ನ ಸೇವನೆ ಮಾಡ್ತೀರಾ, ಅಂದ್ರೆ ಸಮತೋಲಿತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಹ, ನೀವು ಹೆಚ್ಚಾಗಿ ಒಳ್ಳೆಯ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸಹ ನಿಮ್ಮ ಕೂದಲು ಚೆನ್ನಾಗಿ ವಾಪಸ್ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ನೀವು ಒಳ್ಳೆಯ ಆಹಾರವನ್ನ ಸೇವನೆ ಮಾಡಿ. ಧನ್ಯವಾದಗಳು.